ಇಲ್ಲಿ ನೋಡಿರಿ ಫ್ರೆಂಡ್ಸ, ಆ ರೀತಿ ಬೆಳ್ಳಿನ ನೀವು ಪಳಪಳ ಅಂತ ಹೊಳೆಯೋಕೆ ಯಾವ ರೀತಿ ಏನು ಮಾಡಬೇಕು, ಆಮೇಲೆ ಯಾವ ರೀತಿ ಟ್ರಿಪ್ಸ್ ಅದಾವೆ, ಅದಕ್ಕೆ ಟಿಪ್ಸ್ ಅದಾವೆ ಅಂಥೇಳಿ ನಾನು ನಿಮಗೆ ಈಸಿ ರೀತಿಯಿಂದ ಇವತ್ತು ಹೇಳ್ಕೊಡತ್ತೀನಿ ರೀ. ಸ್ಟೆಪ್ ಬೈ ಸ್ಟೆಪ್ ನೀವು ಆ ರೀತಿನ ಮಾಡ್ಕೊತ ಹೋಗ್ರಿ. ಇಲ್ಲಿ ನೋಡ್ಬೋದು ನೀವು ಬೆಳ್ಳಿ ಚೈನ್ ಆಗಿರ್ಬೋದು, ಯಾವ ರೀತಿ ಕಪ್ಪಾಗೈತಪ್ಪ ಅಂತಂದಿದ್ದು ನೋಡ್ಬೋದು ನೀವು. ಇಲ್ಲಿ ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಈ ರೀತಿ ಕಪ್ಪಗೆ ಹಾಕೈತ್ರಿ. ಅದು ಜಾಸ್ತಿ ಜನ ಇಟ್ರಪ್ಪ ಅಂತಂದ್ರೆ ಒಂದೊಂದು ಬೆಳ್ಳಿ ಕಪ್ಪಗಾಗಲ್ಲ, ಒಂದೊಂದು ಬೆಳ್ಳಿ ಕಪ್ಪಗೆ ಹಾಕೈತಿ. ಹಾಗಾಗಿ ಈ ಬೆಳ್ಳಿನ ನಾವು ಪಳ ಅಂಥೇಳಿ ಹೇಗೆ ಹೊಳೆಯೋದು ಅಂಥೇಳಿ ನಾನು ನಿಮ್ಮ ಮುಂದೆ ಇವತ್ತು ಶೇರ್ ಮಾಡತ್ತೀನಿ. ಅದಕ್ಕೆ ಏನೇನು ಬೇಕಂಥೇಳಿ ನೋಡೋಂಬರ್ರಿ. ಇಲ್ಲಿ ಇವಾಗ ನಾನು ಚೈನೆಲ್ಲ ಇದ್ರೊಳಗೆ ಇಟ್ಟಿದ್ದೀನಿ ರೀ. ಇಲ್ಲಿ ನಾನು ಒಂದು ಬೌಲ್ ತೊಗೊಂಡೀನಿ. ಬೌಲ್ ತೊಗೊಂಡು ಇಲ್ಲಿ ಅದಕ್ಕೆ ಏನೇನು ಬೇಕಂಥೇಳಿ ತೋರಿಸಿ ನೋಡ್ರಿ. ಒಂದು ಲಿಂಬೆಹಣ್ಣು ಹಿಂಡ್ಕೊಂಡೀನಿ, ಆಮೇಲೆ ಒಂದು ಸ್ವಲ್ಪ ಸೋಡಾ ಪುಡಿ, ನಿಂಬೆಹಣ್ಣು ಹಿಂಡ್ಕೊಂಡ್ರಿ ಹೆಚ್ಚಿಟ್ಕೊಂಡ್ರಿ, ಆಮೇಲೆ ಇದು ಸೋಡಾ ಪುಡಿ, ಉಪ್ಪು, ಆಮೇಲೆ ಇದು ಡಿಟರ್ಜೆಂಟ್ ಪುಡಿ. ಇವಾಗ ಇದ್ರೊಳಗೆ ಉಪ್ಪು ಹಾಕೊಳ್ಳೋಣ್ರಿ ಫಸ್ಟಿಗೆ. ಡಿಟರ್ಜೆಂಟ್ ಪೌಡ್ರ್, ಸಕ್ಕರೆ ಪುಡಿ ಅಂತ ಸ್ವಲ್ಪ ಹಾಕಿದ್ರೆ ನಡೀತೈತ್ರಿ, ಅಷ್ಟು ಹಾಕ್ಬೇಕಂತೇನಿಲ್ಲ. ಅದಕ್ಕೇನು ಸ್ವಲ್ಪ ಹಾಕ್ತೀನಿ, ನಾನು ಸ್ವಲ್ಪ ಜಾಸ್ತಿ ತೊಗೊಂಡೆ, ಭಾಳ ಚೈನ್ ಭಾಳ ಅದಾವ ಅಂತ ಭಾಳ ತೊಗೊಂಡ್ರಿ. ಆಮೇಲೆ ಸೋಡಾ ಪುಡಿ. ಇವಾಗ ಇದು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರಿ. ಎಲ್ಲ ವೈಟ್ ಆಗಿಬಿಟ್ಟೈತಿ. ಇಲ್ಲೇ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ ಇವಾಗ. ಇಲ್ಲ ನಾನು ನಿಂಬೆಹಣ್ಣು ಹಿಂಡಿನಲ್ರಿ, ಮಿಕ್ಸ್ ಮಾಡೋಣ. ಇದು ಮಿಕ್ಸ್ ಮಾಡಿ ನೀರು ಹಾಕ್ಕೊಳ್ಳೋಣ ಸ್ವಲ್ಪ. ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿ ಚೈನ್ ಎಲ್ಲ ಇದ್ರೊಳಗೆ ಹಾಕಿ ಬಿಟ್ಬಿಡೋಣ್ರಿ ಒಂದು ಸ್ವಲ್ಪ ಹೊತ್ತು. ಈ ಚೈನ್ ಅದಾವಲ್ಲ ಇಲ್ಲಿ, ಈ ಚೈನ್ ಎಲ್ಲ ಇದ್ರೊಳಗೆ ಹಾಕೊಳ್ಳೋಣ. ಚೈನ್ ದಳಿ ಹೆಂಗೆ ಕರ್ರಾಗೈತ್ರಿ. ಅಲ್ಲ ಹಸಿಪಂಕಾಯಿ ಒಂದೈತೆ ನಾವು ಚೈನ್ ಮಸ್ತ್ ಕೊಳ ಹಾಕ್ಯಾಳದ ನಿಂದ ಅದು ಅಪ್ಪನ ಹಾಕ್ಯಂತ ತಿಂದ್ರೆ ಅವ ಹಾಕ್ಕೊಳಕತ್ತಿಲ್ಲ ಅಂತಂದು ತೊಳ್ಯಾಕತ್ತಾಳ ಈಗಕ್ಕೆ. ಇವಾಗ ಒಂದು ಸ್ವಲ್ಪ ಹೊತ್ತು ಬಿಡೋಣ್ರಿ. ಎಲ್ಲ ಇದು ಹೊಲಸೆಲ್ಲ ಕಿತ್ತು ಬರಲಿ ಹೊರಗೆ. ಕಲರೆಲ್ಲ ಚೇಂಜ್ ಆಗಲಿ, ನೀರಿನ ಕಲರ್ ಎಲ್ಲ ಚೇಂಜ್ ಆಗಲಿ. ಇಟ್ಬಿಡುವ, ಮುಚ್ಚಿಟ್ಬಿಡು ಸ್ವಲ್ಪ ಹೊತ್ತು. ಅದಿಲ್ಲ ಮುಚ್ಚಿಟ್ಟು ಇಲ್ಲಿ ನೋಡ್ರಿ, ಇಲ್ಲೇ 5 ನಿಮಿಷಕ್ಕೊಂದ್ಸಲ, ಆಮೇಲೆ 2 ನಿಮಿಷಕ್ಕೊಂದ್ಸಲ ನೀವು ಈ ರೀತಿ ಮಿಕ್ಸ್ ಮಾಡ್ಬೇಕಾ. ಯಾಕಪ್ಪ ಅಂತಂದರೆ ಡಿಟರ್ಜೆಂಟ್ ಆಗಿರ್ಬೋದು, ಸೋಡಾ ಆಗಿರ್ಬೋದು, ಅದೆಲ್ಲ ಏನಾಗಿರ್ತೈತಿ ಅಂತಂದ್ರೆ ಕೆಳಗೆ ಹೋಗಿ ಕುಂತು ಬಿಟ್ಟಿರ್ತೈತ್ರಿ ತಳದೊಳಗೆ. ಹಾಗಾಗಿ 1-2-3 ಸಲ ಈ ರೀತಿ ನೀವು ಮಾಡ್ಬೇಕ್ರಿ. ಕೆಳಗೆಲ್ಲ ಹೋಗಿ ಕುಂತು ಬಿಟ್ಟಿರ್ತೈತ್ರಿ ಅದು. ಈ ರೀತಿ ಮಾಡಿ ಇವಾಗ ನಾನು ಒಂದು 15 ನಿಮಿಷ ಆದರೂ ಮಿನಿಮಮ್ ಬಿಟ್ಟಿದ್ದೆ ರೀ. ಇದು ನೋಡ್ಬೋದು ನೀವು, ಇಲ್ಲೊಂದು ಸ್ವಲ್ಪ ಕಲರ್ ಚೇಂಜ್ ಆಗತ್ತೈತಿ ಇದ್ರದ್ದು. ಅಂದ್ರೆ ಎಲ್ಲ ಬಿಡಬೇಕಲ್ಲ ರೀ ಅದು ಎಲ್ಲ. ಇದು ನೋಡ್ಬೋದು ನೀವು, ಇಲ್ಲಿ ಎಲ್ಲ ಕರ್ಕರಾಗಿ ಆಗಿರ್ತೈತಲ್ಲ, ಅದೆಲ್ಲ ಬಿಟ್ಟು ಹೊರಗೆ ಬರ್ತೈತ್ರಿ ಅದು. ಇನ್ನೊಂದು ಸ್ವಲ್ಪ ಹೊತ್ತು ಬಿಡೋಣ್ರಿ. ಬಿಟ್ಟಿದ್ದ ಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂಥೇಳಿ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಇವಾಗ ಇದ್ರ ಮೇಲೊಂದು ಪ್ಲೇಟ್ ಮುಚ್ಚಿಬಿಡೋಣ್ರಿ ಇನ್ನೊಂದು ಸ್ವಲ್ಪ ಹೊತ್ತು. ಈ ರೀತಿ ಅದೆಲ್ಲ ಮುಚ್ಚಬೇಕು ನೋಡಿರಿ. ಚೈನ ಎಲ್ಲ ಒಳಗೆ ಹೋಗ್ಬೇಕು. ಆ ರೀತಿ ನೀವು ನೀರು ಹಾಕೋಬೇಕು. ಆಮೇಲೆ ಜಾಸ್ತಿನೂ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಅದ್ರ ತಕ್ಕಂಗೆ ಅದು ಇರಬೇಕು ರೀ. ಡಿಟರ್ಜೆಂಟ್ ಆಮೇಲೆ ಅದೆಲ್ಲ ಇರ್ತೈತಲ್ಲ, ಅದ್ರ ತಕ್ಕಂಗೆ ಅಷ್ಟು ನೀವು ನೀರು ಹಾಕ್ಕೋಬೇಕು. ಹಾಕ್ಕೊಂಡು ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಬಿಡೋಣ್ರಿ. ಇಲ್ಲಿ ನೋಡ್ಬೋದು ನೀವು ಕಲರ್ ಸ್ವಲ್ಪ ಯಾವ ರೀತಿ ಚೇಂಜ್ ಆಗತ್ತೈತಿ ಅಂಥೇಳಿ. ಇಲ್ಲಿ ನೋಡ್ರಿ, ಇಲ್ಲಿ ಇವಾಗ ನಾನು ಇನ್ನೂ ಒಂದು 5-10 ನಿಮಿಷ ಬಿಟ್ಟಿದ್ದೆ ಇದು. ಬಿಟ್ಟಿದ ಮೇಲೆ ಇವಾಗ ಒಂದು ಸ್ವಲ್ಪ ಎಲ್ಲ ಹೋದಂಗೆ ಆಗೈತೆ ರೀ ಇದ್ರೊಳಗ್ಲಿಂತ. ಇವಾಗ ನಾವೇನು ಮಾಡೋಣ ಅಂತಂದ್ರೆ, ಇದು ಚೈನ್ ಇರ್ತೈತಲ್ರಿ, ನೋಡ್ರಿ ಇಲ್ಲಿ ಯಾವ ರೀತಿ ಒಂದು ಚೈನ್ ಬಂದೈತಿ ಅಂಥೇಳಿ ನೋಡ್ಬೋದ್ರಿ. ಇಲ್ಲಿ ಈ ರೀತಿ ಬಂದೈತಿ. ಇವಾಗ ಏನು ಮಾಡೋಣಪ್ಪ ಅಂತಂದ್ರೆ, ನಾವು ಒಂದು ಬ್ರಷ್ ತೊಗೊಳ್ಳೋಣ್ರಿ. ಯಾವುದಾದ್ರೂ ಹಳೇದಿದ್ದರೆ ಬ್ರಷ್ ತೊಗೊಂಡು ಇವಾಗ ಈ ರೀತಿ ಎಲ್ಲ ಕ್ಲೀನಾಗಿ ತೊಳ್ಕೊಳ್ಳೋಣ್ರಿ. ಈ ರೀತಿ ಬ್ರಷ್ ಮಾಡಿಸೋಣ್ರಿ ಇದಕ್ಕೂ.
ಇದ ನೀರು ತೊಗೊಂಡ್ರಿ. ಹಳೆ ಬ್ರಷ್ ಇರ್ತೈತಲ್ಲ ರೀ, ಅದಾದರೂ ತೊಗೊರಿ. ಇಲ್ಲತ್ತಂದ್ರೆ ಅರ್ಬಿ ತಗೋ ಬ್ರಷ್ ಇರ್ತೈತಲ್ಲ ರೀ, ಅದನ್ನು ನೀವು ತಿಕ್ಕೋಬೋದು ರೀ. ಆಮೇಲೆ ಇದ್ರೊಳಗೆ ಒಂದು ಸ್ವಲ್ಪ ನೀವು ಏನೋ ಹಾಕ್ಬಿಟ್ಟಿದ್ದಪ್ಪ ಅಂತಂದ್ರೆ ಇನ್ನೂ ಪಳ ಅಂತೇಳಿ ಹೊಡಿತಾವ್ರಿ. ನಾವು ಏನೋ ತೊಗೊಂಬರೋರು ಯಾರು ಇದ್ದಿದ್ದಿಲ್ಲ. ಹಾಗಾಗಿ ನಾನು ಮನೆ ಒಳಗಿಲಿಂತ್ರ ಇರೋ ಸಾಮಗ್ರಿಲಿಂತ್ರ ಮನೆ ಒಳಗೆ ಸೋಡಾನು ಇರ್ತೈತಿ, ಉಪ್ಪು ಇರ್ತೈತಿ, ಆಮೇಲೆ ಲಿಂಬೆಹಣ್ಣು ಇರ್ತೈತಿ, ಎಲ್ಲ ಇರ್ತೈತಿ ರೀ. ನೀವು ಮನೆ ಒಳಗೆ ಈ ರೀತಿ ಒಮ್ಮೆ ಮಾಡಿ ನೋಡಿ, ಟ್ರೈ ಮಾಡಿ ಮೇಲೆ ನನಗೆ ಒಂದು ಕಮೆಂಟ್ ಹಾಕಿ ಹೇಳ್ರಿ, ನನಗೂ ಖುಷಿ ಆಕೈತಿ. ಆಮೇಲೆ ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಇದೆಲ್ಲ ಕಲೆ ಕರ್ಕರ್ಗಾಗಿತ್ತಲ್ರಿ, ಅದೆಲ್ಲ ಯಾವ ರೀತಿ ಬಿಟ್ಟು ಹೊಂಟೈತಿ ಅಂಥೇಳಿ ನಾನು ನಿಮಗೆಲ್ಲ ತೋರಿಸ್ತೇನೆ ನೋಡಿರಿ. ಹೌದಾ ನೋಡ್ರಿ ಯಾವ ರೀತಿ ಕಲೆ ಎಲ್ಲ ಹೊಂಟೈತಿ ಅಂಥೇಳಿ. ಈ ರೀತಿ ನೀರು ತೊಗೊಂಡು ಈ ರೀತಿ ತಿಕ್ಕೊಂತ ಎಲ್ಲ ಚೈನೂ ಈ ರೀತಿನ ತೊಳ್ಕೊಳ್ಳೋಣ್ರಿ. ಆಮೇಲೆ ಚಲೋ ನೀರಲ್ಲಿ ಒಂದು ಸಲ ತೊಳೆದಿಟ್ಬಿಟ್ಟಿಪ್ಪ ಅಂತಂದ್ರೆ ನಿಮಗೆ ಮತ್ತು ಚಿಂತೆ ಬಿಡ್ತೈತ್ರಿ, ಅಂದ್ರೆ ಕರಗಾಗಲ್ಲ. ಮತ್ತು ನೀವು ಎಷ್ಟು ದಿನ ಬೇಕಂದ್ರೂ ಚೈನ ಹಾಕ್ಕೋಬೋದು ರೀ. ಈ ರೀತಿ ಹಿಂದೆ ಬ್ಯಾಕ್ ಸೈಡು ಆಮೇಲೆ ಫ್ರಂಟ್ ಎರಡು ಸೈಡೂ ಬ್ರಷ್ ತೊಗೊಂಡು ತಿಕ್ಕೊಂಡ್ರಿ. ನೋಡಿರಿ ಎಲ್ಲ ನಾನು ಚೈನಾನ ಎಲ್ಲ ತೊಳೆದಿದ್ದೀನಿ ರೀ. ಕಲರ್ ಯಾವ ರೀತಿ ಚೇಂಜ್ ಆಗೈತಿ ಅಂಥೇಳಿ ನೀವು ನೋಡ್ಬೋದಿಲ್ಲ. ಇವಾಗ ಚೈನ ಏನು ಮಾಡೋಣಪ್ಪ ಅಂತಂದ್ರೆ ಇನ್ನೊಂದು ನೀರಲ್ಲಿ ಸ್ವಚ್ಛಾಗಿ ತೊಳ್ಕೊಳ್ಳೋಣ್ರಿ. ಅದು ಇಲ್ಲೇ ಇನ್ನೊಂದು ನೀರಿಲ್ಲೇ ನಾನು ಅದೇ ನೀರನ್ನ ನಾನು ಚೆಲ್ಲಿದೆ ರೀ. ನೋಡ್ಬೋದು ನೀವಿಲ್ಲೇ ಯಾವ ರೀತಿ ನಮ್ಮದು ಬೆಳ್ಳಿ ಚೈನ ಯಾವ ರೀತಿ ಪಳ ಹೊಳೆಯತೈತಿ ಅಂಥೇಳಿ ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿರಿ. ನೋಡ್ರಿ ಇಲ್ಲೇ ಇನ್ನೊಂದು ಸಲ ನೀವು ಬೇಕಂದ್ರೆ ಇನ್ನೊಂದು ನೀರಲ್ಲೆಲ್ಲ ಇದನ್ನು ತೊಳೆದು ಕ್ಲೀನಾಗಿ ಒರೆಸಿ ಇಡ್ಬೋದು. ನೋಡ್ರಿ ಯಾವ ರೀತಿ ಇನ್ನೂ ರಾಡಿ ಬಿಡತೈತಿ ಅಂಥೇಳಿ ಅಷ್ಟು ಸ್ವಚ್ಛ ಆಗಿದ್ದಾವೆ ರೀ ನಮ್ಮ ಚೈನ. ಮತ್ತು ನೀವು ಇದಕ್ಕೆ ಬೇಕಂದ್ರೆ ಇನ್ನೂ ಹಾಕ್ಕೋಬೋದು ಅಂಥೇಳಿ ನಾನು ನಿಮಗೆ ಆಗಲೇನ ಒಂದು ಹೇಳಿದ್ದೀನಿ ರೀ. ನೋಡಿರಿ ಚೈನ ನೀವು ಇದನ್ನು ಇವಾಗ ಎಷ್ಟು ಇದನ್ನು ಬೇಕಾದರೂ ನೀವು ಹಾಕ್ಕೋಬೋದು ರೀ. ಇದು ಎಷ್ಟು ತಿಂಗಳು ಬೇಕಾದ್ರೂ ಹಾಕ್ಕೋಬೋದು, ಏನಾಗಲ್ಲ. ನಿಮ್ದು ಕರಗಾತಪ್ಪ ಅಂತಂದ್ರೆ ಈ ರೀತಿ ಮಾಡಿ ಇಟ್ಕೊಂಡ್ಬಿಡ್ರಿ ನೀವು. ನೋಡಿರಿ ಇಲ್ಲಿ ಇನ್ನೂ ಸಬ್ಕಾರದ್ದು ಹೆಂಗೆ ಇನ್ನೂ ಬಿಡಾತೈತಿ ಅಂಥೇಳಿ. ಇನ್ನು ನೀವು ಇನ್ನೊಂದು 2-3 ನಿಮಿಷ ಅದ್ರೊಳಗನ ಬಿಟ್ಟು ನೀವೇನಾದರೂ ಆಮೇಲೆ ಇನ್ನೊಂದು ನೀರಿಲ್ಲೇ ತೊಳೆದಿಟ್ಟಿಪ್ಪ ಅಂತಂದ್ರೆ ಇನ್ನೂ ಸ್ವಚ್ಛ ಹಾಕೋ ನೋಡ್ರಿ ನಿಮ್ಮ ಚೈನ. ಇವಾಗಿದೆ ನಾವು ಇನ್ನೊಂದು 2-3 ನೀರಿಲ್ಲೇ ತೊಳೆಣ್ರಿ. ಇಲ್ಲತ್ತಂದ್ರೆ ಇದ್ರೊಳಗೂ ನೀವು ಬಿಡ್ಬೋದು 1-2-3 ನಿಮಿಷ, ಏನೂ ಆಗಲ್ಲ. ಬೆಳ್ಳಿ ಅಂಕರೆ ಏನಾಗಲ್ಲ ರೀ. ನೋಡ್ರಿ ಮೊದಲಿಗೆ ಹೆಂಗಿದ್ದು ಇವಾಗ ಹೀಗಾಗಿದ್ದಾವೆ ಅಂಥೇಳಿ ನಮ್ಮ ಚೈನ. ನೋಡ್ರಿ ಎಳಿ ಯಾವ ರೀತಿ ಆಗೈತೆ ಅಂತ ಹೇಳಿ ಚೈನದ್ದು. ಇದು ನೋಡ್ರಿ ಚೈನ ಇವೆಷ್ಟು ಕರ್ರಗಾಗಿದ್ದಪ್ಪ ಅಂತಂದ್ರೆ ನೋಡೋಕ್ಕಾಗತ್ತಿದ್ದಿಲ್ಲ ರೀ. ಇದು ಅಷ್ಟು ಕರ್ರಗಾಗಿದ್ದು ಅದು ಇವು ನೋಡ್ರಿ. ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಬ್ರಷ್ಲೆ ಇದನ್ನು ತಿಕ್ಬೋದು ರೀ. ಅಂದ್ರೆ ಸಬ್ಕಾರ ಬಿಡಾತೈತಲ್ಲ ರೀ, ಇನ್ನೊಂದು ಸ್ವಲ್ಪ ನೀವು ಬ್ರಷಲ್ಲಿ ಒಂದು ಸ್ವಲ್ಪ ತಿಕ್ಕಿ 1-2-3 ನೀರಲ್ಲೇ ತೊಳೆದಿಟ್ರು ನಡಿತೈತಿ. ಇಲ್ಲದಂದ್ರೆ ಹಂಗೆ ತೊಳೆದ್ರೂ ನಡಿತೈತಿ ರೀ. ಇಲ್ಲಿ ನೋಡ್ರಿ ಇಲ್ಲಿ ನಮ್ಮದು ಚೈನ ಯಾವ ರೀತಿ ಆಗಿದಾವೆ ಅಂಥೇಳಿ ನಾನು ಮತ್ತೆ ಇನ್ನೊಂದು ನೀರಿಲ್ಲೇ ತೊಳೆದು ನಾನು ಕ್ಲೀನಾಗಿ ಇದನ್ನು ಒರೆಸಿ ಇಟ್ಟಿದ್ದೀನಿ ರೀ. ಇಲ್ಲೇ ನೋಡ್ಬೋದು ನೀವು ಇಲ್ಲೇ ಯಾವ ರೀತಿ ಪಳ ಅಂತೇಳಿ ಹೊಳೆತಾವು ನಮ್ಮ ಚೈನಾ ಅಂಥೇಳಿ ನೋಡ್ಬೋದು ನೀವು. ಇಲ್ಲಿ ಚೈನ್ ಆಗಿರ್ಬೋದು, ಆಮೇಲೆ ಈ ಚೈನ ನೋಡ್ಬೋದು ನೀವು, ಈ ಚೈನ ನೋಡ್ಬೋದು, ಆಮೇಲೆ ಇದು ನೋಡ್ಬೋದು ರೀ. ಇದನ್ನು ನೋಡ್ರಿ ಇಲ್ಲಿ ಯಾವ ರೀತಿ ಕ್ಲೀನ್ ಆಗೈತೆ ಅಂಥೇಳಿ. ಆಮೇಲೆ ಈ ರೀತಿ ಎಲ್ಲ ಇರ್ತೈತಲ್ಲ ರೀ, ಇದನ್ನು ತುತ್ತು ಅಲ್ಲೆಲ್ಲ ಕಪ್ತನ ಕುಂತ್ಬಿಟ್ಟಿರ್ತೈತೆ ರೀ. ಹಾಗಾಗಿ ಬ್ರಷ್ಲಿ ನೀವು ಒಂದು ಜಾಸ್ತಿ ಹೊತ್ತು ತಿಕ್ಬೇಕು ರೀ. ತಿಕ್ಕಿದಪ್ಪ ಅಂತಂದ್ರೆ ಅದ್ರೊಳಗಿದ್ದಿದ್ದೆಲ್ಲ ಕಲೆ ಹೊಕ್ಕೈತ್ರಿ. ನೋಡ್ರಿ ನಿಮ್ಮದು ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಈ ರೀತಿ ಒಮ್ಮೆ ತೊಳ್ಕೊಂಡು ಇಟ್ಕೊಂಡಿಪ್ಪ ಅಂತಂದ್ರೆ ಚಲೋ ಆಕೈತ್ರಿ. ಆಮೇಲೆ ಸ್ವಲ್ಪ ಇದು ಇರ್ತೈತಲ್ಲ ರೀ ಉಳ್ದಿರ್ತ ಚಾದೊಳಗೂ ನೀವು ನಾನು ಏನೇನು ಹಾಕಿನಲ್ರಿ ಉಪ್ಪು, ಸೋಡಾ ಪುಡಿ, ಆಮೇಲೆ ಲಿಂಬೆನ ಅದೆಲ್ಲ ಚಾದೊಳಗೂ ನೀವು ಹಿಂಡ್ಕೊಂಡು ಅದ್ರೊಳಗೆ ಹಾಕಿದಪ್ಪ ಅಂತಂದ್ರೆ ಇನ್ನೂ ಕ್ಲೀನ್ ಆಕ್ಕವ್ರಿ ಅದ್ರೊಳಗೆ. ಅದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ನಾನು ಈ ರೀತಿ ನಿಮಗೆ ಈಸಿ ರೀತಿಯಿಂದ ಹೇಳ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ, ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ವಿಡಿಯೋ ನೋಡಿರಿ. ಒಳ್ಳೆ ಕಮೆಂಟ್ಸ್ ಹಾಕಿರಿ, ನಾನು ರಿಪ್ಲೈ ಮಾಡ್ತೀನಿ. ಕೆಟ್ಟ ಕಮೆಂಟ್ಸ್ ಯಾರು ಹಾಕಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ದಯವಿಟ್ಟು. ಮತ್ತೆ ಸಿಗೋರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಓಕೆ ಟೇಕ್ ಕೇರ್, ಬಾಯ್.